ಮಾನ್ಯರೇ, ಸ್ವಲ್ಪ ಎತ್ತರ. ಈ ಸಮಾರಂಭಕ್ಕೆ ಬಂದಿರೋ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಹಾಗೂ ಎಲ್ಲ ನೆರವೇದ್ಯರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ನಮ್ಮ ಹಲವಾರು ಬೇಡಿಕೆಗಳನ್ನು ಸಲ್ಲಿಸಿದ್ದೀರಿ. ಕೆಲವೆಲ್ಲ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಯಾವ ಥರ ತೀರ್ಮಾನ ಮಾಡ್ತಾ. ಅದೇ ಮುಖ್ಯವಾಗಿ ಏನಾಗಿದೆ, ಪೇಮೆಂಟ್ ಸರಿಯಾಗಿ ಆಗ್ತಾಯಿಲ್ಲ ಅನ್ನೋದು, ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡದೇ ಇದ್ದರೆ ಮುಂದೆ ಏನು ಮಾಡಬೇಕು ಅನ್ನೋದು ನಿಮ್ಮ ಸಲಹೆ ತಗೊಂಡು ಮಾಡೋಣ. ಆದ್ದರಿಂದ ದಯವಿಟ್ಟು ನೀವೆಲ್ಲ ಇನ್ನೂ ಹೆಚ್ಚಿಗೆ ಜನ ಒಗ್ಗಟ್ಟಾಗಿ ನಮ್ಮ ಒಗ್ಗಟ್ಟಿನ ಹೋರಾಟ ಮಾಡಬೇಕು. ಮಾನ್ಯ PWD ಮಿನಿಸ್ಟ್ರು ನಿಮಗೆಲ್ಲ ಗೊತ್ತಿದೆ, ಅತ್ಯಂತ ಪ್ರಾಮಾಣಿಕರು. ಈ ದೇಶದಲ್ಲಿ ಪ್ರಾಮಾಣಿಕರು ಮಾತ್ರ ಇದ್ದರೆ ಸತೀಶ್ ಜಾರಕಿಹೊಳಿ ಗಂಟಾಕಾಶವಾಗಿ ಹೇಳ್ತೀವಿ. ಅವರು ಹೇಳಿದ್ದಾರೆ, ನಿಮ್ದು ಆದಷ್ಟು ಬೇಗನೆ ನಿಮ್ಮ ಆ ಬೇಡಿಕೆಗಳೆಲ್ಲ ಈಡೇರಿಸ್ತೀನಿ ಅಂತ ಹೇಳಿದ್ದಾರೆ. ಭಾಳ ಇನ್ನೊಂದು ಇಂಪಾರ್ಟೆಂಟ್ ಇದ್ದು, ಚೀಫ್ ಮಿನಿಸ್ಟ್ರು ಹೇಳಿದ್ದಾರೆ ಇದನ್ನು ಮಾಡ್ತೀನಿ ಅಂತ. ಎಲ್ಲ ಬೇಡಿಕೆಗಳಿಗೆ ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ. ನಾವು ಇಷ್ಟೆಲ್ಲ ನೀವು ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೆ ನಾನು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪರವಾಗಿ ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೆ ಜಾರಕಿಹೊಳಿ ಸಾಹೇಬರು ಮಾತಾಡ್ತಾರೆ. ಈಗ ಅವರಿಂದ ಹಲವಾರು ಆಶ್ವಾಸನೆ ಕೊಡೋರಿದ್ದಾರೆ. ನಮ್ಮ ಬೇಡಿಕೆಗಳು ಈಡೇರಿಸೋರಿದ್ದಾರೆ. ಅವ್ರಿಗೆ ಇನ್ನೂ ದೇವರು ಒಳ್ಳೆಯದು ಪೊಸಿಷನ್ ಸಿಗಲಿ, ಅವ್ರು ಒಳ್ಳೆಯ ಇದಾಗಲಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಅವ್ರನ್ನ ಆಹ್ವಾನಿಸ್ತೀನಿ. ದಯವಿಟ್ಟು ತಾವು ಬಂದು ಭಾಷಣ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.